ಕೇವಲ ಒಂದು ಕ್ರೀಡೆ. ಕೆಲವರು ಇದು ದೊಡ್ಡ ಕಾರ್ಯಕ್ರಮ ಆದ್ದರಿಂದ ಬೇರೆ ಬೇರೆ ಸಂಘಟನೆಯವರು ಬಂದು ಅವರ ಬೇಡಿಕೆಗಳನ್ನು ಇಡ್ತಾರೆ. ನಾವು ಉದಾಹರಣೆಗೆ ಹೇಳಬೇಕಿದ್ದರೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಬಂದದವರು ಬಂದು ವೇದಿಕೆಗೆ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಇಡಬೇಕು ಅಂತ ನಮಗೆ ವಿನಂತಿ ಮಾಡ್ಕೊಂಡು ನಾವು ಅದನ್ನು ಇಡುವಂಥ ಆಲೋಚನೆಯಲ್ಲಿ ಇದ್ದೇವೆ. ಈ ಪ್ಯಾಲೇಸಿಗೆ ಸಂಬಂಧಪಟ್ಟವರು ಕೃಷ್ಣರಾಜ ಒಡೆಯರು ಅಂತ ಅದಕ್ಕೆ ಹೆಸರು ಇಡಬೇಕು ವೇದಿಕೆಗೆ ಅಂತ ಇನ್ನೊಂದು ವೇದಿಕೆಗೆ ವಿನಂತಿಯನ್ನು ಮಾಡಿಕೊಂಡಿರೋದು ನಾವು ಅದನ್ನು ಹೇಳ್ತಾ ಇದ್ದೇವೆ. ಕರೆಗೆ ಒಂದು ರಾಜರ ಹೆಸರನ್ನು ಇಡಬೇಕು, ಅದನ್ನು ಕೂಡ ನಾವು ಚರ್ಚೆಯಲ್ಲಿ ಮಾಡ್ತೀವಿ. ನಾವು ಸಿದ್ದಿ ಜನಾಂಗದ ಒಂದಷ್ಟು ಪ್ರಮುಖರು ನಮ್ಮ ಹತ್ರ ಬಂದಿದ್ದರು ಮತ್ತು ಅವರು ಆಲ್ ಇಂಡಿಯಾ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷರು. ಆ ನಿಟ್ಟಿನಲ್ಲಿ ಕುಸ್ತಿ ಸಂಘಟನೆಗಳು ಕೂಡ ಬಂದು ಅವರನ್ನು ಕರೀಬೇಕು ಅನ್ನೋ ವಿನಂತಿಯನ್ನು ನಮ್ಮ ಹತ್ರ ಮಾಡಿದರು. ಈಗ ಒಂದಷ್ಟು ವಿರೋಧಗಳು ವ್ಯಕ್ತ ಆಗ್ತಾಯಿದೆ. ಅವರು ಇವಾಗಲೇ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗುವುದಿಲ್ಲ ಅಂತ ಈ ಮೊದಲೇ ನಮಗೆ ಪತ್ರವನ್ನು ಬರೆದಿದ್ದಾರೆ. ಈಗ ಮೊನ್ನೆನೂ ನಾವು ಅವರ ಹತ್ರ ಅವರ ಸಂಘಟನೆಯವರು ಅವರ ಹತ್ರ ವಿನಂತಿ ಮಾಡಿಕೊಂಡಾಗ ಅವರು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಆಗುವುದಿಲ್ಲ, ನಿಮ್ಮ ಕಾರ್ಯಕ್ರಮಕ್ಕೆ ಶುಭಾಶಯಗಳು ಅಂತ ನಮಗೆ ಪತ್ರವನ್ನು ರವಾನಿಸಿದ್ದಾರೆ ಅಂತ ವರದಿ ನಮಗೆ ಬಂದಿದೆ. ಅವರು ಕಂಬಳದ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ. ಜೊತೆಗೆ ಇನ್ನೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ವಿವಾದ ಕಾಂಗ್ರೆಸ್ ಬಿಜೆಪಿ ಆ ಥರದ ಒಂದು ಆ್ಯಂಗಲಲ್ಲಿ ರಾಜಕೀಯ ತಿರುವನ್ನು ಪಡ್ಕೊಳ್ತಾ ಇದ್ದು ರಾಜಕೀಯ ತಿರುವನ್ನು ಪಡ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಕಂಬಳ ಅಂತ ಹೇಳಿದ್ರೆ ಅದರಲ್ಲಿ ಕಾಂಗ್ರೆಸ್ನವರು ಇದ್ದಾರೆ, ಬಿ ಜೆ ಪಿಯವರು ಇದ್ದಾರೆ, ಎಲ್ಲ ಸರ್ವ ಪಕ್ಷದವರು ಇದ್ದಾರೆ. ಇದನ್ನು ಯಾರೂ ಕೂಡ ವಿರೋಧ ಮಾಡಲಿಲ್ಲ. ಈ ಹಿಂದೆ ಇದಕ್ಕೆ ಸುಗ್ರೀವಾಜ್ಞೆ ಮಾಡುವಾಗ ಈ ಕಂಬಳಕ್ಕೆ ಯಾವತ್ತೂ ಪೇಟದವರ ವಿರೋಧ ಇತ್ತು. ಆವಾಗ ಸುಗ್ರೀವಾಜ್ಞೆ ರಾಜ್ಯದಲ್ಲಿ ಮಾಡಿರುವಂಥದ್ದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರುವಾಗ ಕಾಂಗ್ರೆಸ್ ಸರ್ಕಾರ. ಆ ಸಿದ್ದರಾಮಯ್ಯನವರು ಮಾಡಿದಂಥ ಸುಗ್ರೀವಾಜ್ಞೆಯನ್ನು ದೇಶದಲ್ಲೂ ಕೂಡ ಅದನ್ನು ಸುಗ್ರೀವಾಜ್ಞೆಯನ್ನು ಅಂಗೀಕಾರ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಕೂಡ ಅದಕ್ಕೆ ಹಸಿರು ನಿಶಾನೆಯನ್ನು ತೋರಿಸಿದೆ. ಅದರಿಂದ ಇದರಲ್ಲಿ ರಾಜಕೀಯ ಖಂಡಿತ ಇಲ್ಲ. ಹಿಂದೆ ಮಾಡಿರುವಂಥದ್ದು ಇದಕ್ಕೆ ಪೂರ್ತಿ ಸಹಕಾರವನ್ನು ಕೊಟ್ಟಿರುವಂಥದ್ದು ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇರುವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ